ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಜಂಗಿ ಕುಸ್ತಿ ನಡೀತಾ ಇದೆ. ಈಗೇನೋ ಬರೀ ಮೇಲ್ಜಾತಿಯವರು ಒಂದಷ್ಟು ಸಮುದಾಯಗಳು ಮಾತ್ರ ಮಾತಾಡ್ತಾ ಇವೆ ಅಂತ ಹೇಳಿದ್ರೆ ಇಲ್ಲ, ತಪ್ಪಾಗುತ್ತದು. ಅನೇಕ ಜಾತಿಗಳವರ ದೊಡ್ಡ ಕೂಗು. ಉದಾಹರಣೆಗೆ ಕುರುಬ ಸಮುದಾಯವೇ ಹೇಳ್ತಾ ಇದೆ, ಸ್ವಾಮಿ ನಾವು 65 ಲಕ್ಷಕ್ಕೆ ಮೇಲಿದ್ದೀವಿ, ಈ ಗಣತಿಲಿ ನೋಡಿದ್ರೆ 43 ಲಕ್ಷ ಜನ ತೋರಿಸ್ಬಿಟ್ಟಿದ್ದಾರೆ. ಈ ಕಡೆ ನಾಗರಾಜ್ ಯಾದವ್, ಸ್ವಾಮಿ ಯಾದವ್ರನ್ನ ಬೇರೆ ಗೊಲ್ಲರನ್ನ ಬೇರೆ ಮಾಡಿಬಿಟ್ಟಿದ್ದಾರೆ ಇವರು, ನಾವು ಸಾಕಷ್ಟು ಲಕ್ಷಗಳಲ್ಲಿ ನಾವು ಜನಸಂಖ್ಯೆ ಇದೆ, ಬಹಳ ಕಡಿಮೆ ತೋರಿಸ್ಬಿಟ್ಟಿದ್ದಾರೆ ನಮಗೆ ಅಂತ ಯಾದವ ಮತ್ತು ಗೊಲ್ಲ ಸಮುದಾಯ ಒಂದು ಕಡೆ ಹೇಳ್ತಾ ಇದೆ. ಇನ್ನು ಆರಂಭದಲ್ಲೇ ಇದ್ದಿದ್ದ ಕೂಗೇನು ಅಂದರೆ ಒಕ್ಕಲಿಗರು, ಇಲ್ಲಪ್ಪ ಇದು ಹೆಂಗೆ ನಮ್ಮ ಉಪಜಾತಿಗಳೆಲ್ಲ ಬಿಟ್ಬಿಟ್ಟಿವರು, ಅದನ್ನು ಬೇರೆಯೇ ಅಂತ ಮಾಡಿ ನಮ್ಮ ಸಂಖ್ಯೆನ ಕಡಿಮೆ ತೋರಿಸೋ ಪ್ರಯತ್ನ ಆಗಿದೆ ಇಲ್ಲಿ ಅಂತ ಇನ್ನೊಂದು ಕೂಗು ಈ ಕಡೆಯಿಂದ ಇದೆ. ಲಿಂಗಾಯತ ಸಮುದಾಯದಲ್ಲೂ ಇದೇ ಕತೆ. ಸಪೋಸ್ ಯಾರೋ ಒಬ್ಬರು ಗಾಣಿಗ ಲಿಂಗಾಯತ, ಕುರುಬ ಲಿಂಗಾಯತ, ಇನ್ನೇನೋ ಈ ಥರದೊಂದು ಚಮ್ಮಾರ ಲಿಂಗಾಯತ, ಈ ಥರದ್ದು ಏನೋ ಒಂದು ಬರ್ಕೊಂಡಿರ್ತಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಹಿಂದೂ ಚಮ್ಮಾರ, ಹಿಂದೂ ಕುರುಬ, ಹಿಂದೂ ಗಾಣಿಗ, ಹಿಂದೂ ಕುಂಬಾರ ಈ ಥರ ಬರೆಸ್ಕೊಡೋ ಮೂಲಕವಾಗಿ ಟೋಟಲ್ಲಾಗಿ ಆ ಮೂಲ ಜಾತಿಯ ಜನಸಂಖ್ಯೆಯನ್ನೇ ಕುಗ್ಗಿಸುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಅವರ ಒಂದು ಆರೋಪ ಇದೆ. ಇದರಲ್ಲಿ ನಾವು ಏನೋ ಜಗಳ ಮಾಡೋಕ್ಕೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ನಾವು ಜಾಸ್ತಿ ಇದ್ದೀವಿ, ನಾವು ಕಡಿಮೆ ಇದ್ದೀವಿ ಅನ್ನೋದೊಂದು ಭಾಗ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಇದನ್ನು ಮೀಸಲಾತಿಯಾಗಿ ನೆಕ್ಸ್ಟ್ ನಾಳೆ ದಿನ ಚರ್ಚೆ ಬಂದೇ ಬರುತ್ತೆ. ಇದರಲ್ಲಿರ್ತಕ್ಕಂಥ ಮೀಸಲಾತಿ ಪ್ರಮಾಣವನ್ನು ಆ ಜನರ ಗಣತಿಗೆ ಅನುಗುಣವಾಗಿ ನೀವು ಹೆಚ್ಚಿಸ್ತೀರಾ, ಅದನ್ನು ಗಣನೆಗೆ ತೆಗೆದುಕೊಂಡು ನೀವು ಅದನ್ನು ಬದಲಾಯಿಸ್ತೀರಾ, ಈ ಪ್ರಶ್ನೆ ಕೂಡ ಒಂದು ಇದೇ ಇದೆ. ಇದೆಲ್ಲದರ ಮಧ್ಯದಲ್ಲಿ ನಿಜವಾಗಿಯೂ ಈಗ ಒಂದು ಎಕ್ಸಾಮ್ ಥರ ರೀ, ಇದು ಒಂದು ಪರೀಕ್ಷೆ. ಒಬ್ಬ ಯಾರೋ ಹೇಳ್ತಾರೆ, ನಾನು ರ್ಯಾಂಕ್ ಸ್ಟೂಡೆಂಟ್ ರೀ, ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ, ನನಗೆ 97-98 ಬರಬೇಕು ನನಗೆ ಅಂತ ಆ ವ್ಯಕ್ತಿ ಹೇಳ್ತಾನೆ, ಎಕ್ಸಾಮ್ ಬರೆದಿರೋನು ಹೇಳ್ತಾನೆ. ಇನ್ನೊಬ್ಬರು ಯಾರೋ, ಸ್ವಾಮಿ ಇವರು ರ್ಯಾಂಕ್ ಸ್ಟೂಡೆಂಟ್ ಇರಲಿಲ್ಲ, ಇವರು ಮ್ಯಾಕ್ಸಿಮಮ್ 45 ಮಾರ್ಕ್ಸಿಂದ 50 ಬಂದರೆ ಹೆಚ್ಚು, ಇನ್ನೊಬ್ಬರದ್ದು ಬಿಟ್ಬಿಡಿ, ಅವರೇ ಜಾಸ್ತಿ ಕೊಟ್ಟಿರಲಿ. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಏನು ಹೇಳ್ತಾ ಇದ್ದಾನೆ, ನಂದನ್ನು ರೀವ್ಯಾಲ್ಯೂಯೇಷನ್ ಮಾಡಿ, ನೀವು ನಂದು ಇದನ್ನು ಇನ್ನೊಮ್ಮೆ ಮರು ಪರಿಶೀಲಿಸಿ, ಇದನ್ನು ನನ್ನ ಪೇಪರ್ನ. ಇಲ್ಲ ರೀವ್ಯಾಲ್ಯೂಯೇಷನ್ ಇಲ್ಲ, ಇದೇ ಕರೆಕ್ಟ್ ಅಂತ ಹೇಳಿದ್ರೆ ಅದು ಸರಿ ಹೋಗಬಹುದೇ. ಬೇರೆಯವ್ರಿಗೆ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಇಲ್ಲಿ ಯಾರೂ ಕೇಳ್ತಾ ಇಲ್ಲ, ನಂದನ್ನು ಯಾಕೆ ಕಡಿಮೆ ಮಾಡಿದ್ರಿ ಅಂತ ಕೇಳುವವರ ಸಂಖ್ಯೆನೇ ಜಾಸ್ತಿ ಆಗ್ತಾಯಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ನಮ್ಮ ನಡುವಿನ ಇತಿಹಾಸಕಾರರು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಆಗಿದ್ದಾರೆ. ಸ್ವಾಗತ ನಿಮಗೆ ಚಿಕ್ಕರಂಗೇಗೌಡ್ರೆ ಈ ಒಂದು ಡಿಬೇಟ್ಗೆ ನಿಮಗೆ. ಇನ್ನೊಂದು ಕಡೆ ನಮ್ಮನ್ನು ಅಶೋಕ್ ಹಾನಹಳ್ಳಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಹಿರಿಯ ನ್ಯಾಯವಾದಿಗಳು, ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಪರ ನಿಂತುಕೊಂಡು ವಾದ ಮಾಡಿರ್ತಕ್ಕಂಥ ವ್ಯಕ್ತಿ. ಸ್ವಾಗತ ನಿಮಗೆ ಅಶೋಕ್ ಹಾನಹಳ್ಳಿ ಸರ್ ಈ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ವರ್ಣಾ ಮಹೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಲಿಂಗಾಯತ ಸಮುದಾಯದ ಮುಖಂಡರು ಹಾಗೂ ವೀರಶೈವ ಮಹಾಸಭಾದ ಮಾಜಿ ಖಜಾಂಚಿಗಳು, ಮೈಸೂರಿಂದ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ವರ್ಣಾ ಮಹೇಶ್ ಅವರು ನಿಮಗೆ. ಫೈನ್, ನನ್ನ ಸಂಪರ್ಕ ಸಾಧ್ಯವಾಗಿಲ್ಲ ಅವರು, ನಾನು ಮತ್ತೆ ಅವ್ರನ್ನ ಮಾತನಾಡಿಸ್ತೀನಿ. ಮೊದಲು ನಾನು ಅಶೋಕ್ ಹಾನಹಳ್ಳಿ ಸರ್ ಹತ್ರ ಹೋಗಿ ಬಂದುಬಿಡ್ತೀನಿ ನಾನು. ಅಶೋಕ್ ಹಾನಹಳ್ಳಿ ಸರ್, ಈಗ ಸಮುದಾಯಗಳೆಲ್ಲ ಒಂದು ಕಡೆ ಬೇರೆ ಸಮುದಾಯದ ಮೇಲೆ ಅವರು ಜಗಳ ಮಾಡ್ಕೊಳ್ದೇ ಇದ್ದರೂ ಕೂಡ ನಾವಿನ್ನೂ ಜಾಸ್ತಿ ಇದ್ದೀವಿ ರೀ, ಇಷ್ಟು ಕಡಿಮೆ ಇಲ್ಲ ಅಂಥೇಳಿ ಒಬ್ಬರಲ್ಲ, ನೀವು ಯಾದವರಲ್ಲೂ ಇದನ್ನು ಹೇಳ್ತಾ ಇದ್ದಾರೆ, ಕುರುಬ ಸಮುದಾಯದಲ್ಲೂ ಇದನ್ನೇ ಹೇಳ್ತಾ ಇದ್ದಾರೆ, ಒಕ್ಕಲಿಗರು ಅದನ್ನೇ ಹೇಳ್ತಾ ಇದ್ದಾರೆ, ಲಿಂಗಾಯತ ಸಮುದಾಯದವರು ಅದನ್ನೇ ಹೇಳ್ತಾ ಇದ್ದಾರೆ. ಇದು ಏನಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಇದು ಅಂದ್ರೆ ಈ ಜಾತಿ ಗಣತಿ ವರದಿ ಏನಿದೆ, ಇದು ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ವಾ ಅನ್ನೋದು ಸಂದೇಹಾಸ್ಪದ. ಯಾಕೆ ಅಂತ ಹೇಳಿದ್ರೆ, ಇದು ನನಗೆ ವೈಯಕ್ತಿಕವಾದ ಮಾಹಿತಿ ಅಂದ್ರೆ, ಈಗ ಬ್ರಾಹ್ಮಣ ಸಮುದಾಯವನ್ನು ತೆಗೆದುಕೊಳ್ಳೋಣ, ನಮ್ದು ಎಷ್ಟೇ ಸಂಖ್ಯೆ ಇದ್ರು ಸರ್ಕಾರದಿಂದ ಏನೋ ಅನುಕೂಲತೆಗಳನ್ನೇನೋ ನಾವು ಹೆಚ್ಚಿನ ಅಪೇಕ್ಷೆ ಏನು ಇಲ್ಲದೆ ಹೋದ್ರು ಸಹ, ನಮ್ಮ ಸಂಖ್ಯೆ ಸುಮಾರು 45 ಲಕ್ಷ ಇದ್ರೆ ಸುಮಾರು 14 ಲಕ್ಷ ಅಂತ ತೋರಿಸಿದ್ದಾರೆ. ಅಂದ್ರೆ ಎರಡನೇದು, ಈ ಜಾತಿ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತೀರಾ? ಯಾವನೊಬ್ಬ ಹವ್ಯಕ ಬ್ರಾಹ್ಮಣ ಅಂತ ಆಗ್ತಾನೆ, ಇನ್ನೊಂದು ಬ್ರಾಹ್ಮಣ ಅಂತ ಹೇಳ್ತಾನೆ, ಅದನ್ನೆಲ್ಲ ಈ ಸಬ್ ಡಿವಿಷನ್ ಮಾಡ್ಬಿಟ್ಟು ಉಪಪಂಗಡಗಳ ಆಧಾರದ ಮೇಲೆ ಇದನ್ನ ಮಾಡಿರೋದು, ಇದು ಸರಿಯಾದಂತ ಮಾಹಿತಿ ಸಿಗಲ್ಲ. ಹಾಗಾದ್ರೆ ಮೊದಲನೇದಾಗಿ ಎಷ್ಟು ಜಾತಿಗಳಿದ್ದಾರೆ, ಆ ಜಾತಿಗಳು ಒಳಗಡೆ ಬರ್ತಾರ ಜನ ಅಂತ ಹೇಳಿ ನೋಡಿಕೊಂಡು ಅದ್ರ ಪ್ರಕಾರ ಒಂದು ಗಣತಿ ಮಾಡಿದ್ರೆ ಸರಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ರು ಹೋಗ್ತಾರೆ, ಅವ್ರ ಮನೇಲಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ಬರ್ಕೊಂಡು ಬರ್ತಕ್ಕಂತ ಒಂದು ಸನ್ನಿವೇಶ. ಅದನ್ನೇನು ಸ್ಕ್ರೂಟಿನಿ ಏನ್ ಮಾಡೋಲ್ಲ, ಯಾರು ಏನ್ ಹೇಳ್ತಾರೆ ಅದನ್ನ ಬರ್ಕೊಂಡ್ ಬರ್ತಾರೆ. ಆ ದೃಷ್ಟಿಯಲ್ಲಿ ಈಗ ಎಲ್ಲಾ ಕಡೆ ಹೋಗಿದಾರ, ಜಾತಿ ಗಣತಿ ಆಗಿದೆಯಾ ಅಂತ ನೋಡಿದ್ರೆ, ನಾವು ಅನೇಕ ಭಾಗಗಳಲ್ಲಿ ಅನೇಕ ಮನೆಯವರಲ್ಲಿ ವಿಚಾರಿಸಿದಾಗ ನಮ್ಮ ಮನೆಯಲ್ಲೂ ಸೇರಿ ಇವ್ರು ಯಾರು ಬಂದೇ ಇಲ್ಲ, ಎಲ್ಲಿ ಇವರು ಗಣತಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಶೋಕ್ ಸರ್, ಈಗ ಇಲ್ಲಿ ಪ್ರಶ್ನೆ ಎಲ್ಲೋ ಒಂದಷ್ಟು ಮನೆ ಬಿಟ್ಟು ಹೋಗ್ಬಿಟ್ಟಿರಬಹುದು,
ಅದಕ್ಕೆ ಎಲ್ಲ ಪರಿಪೂರ್ಣತೆ ಆಗಿಲ್ಲ ಅಂತ ನಾವು ಭಾವಿಸೋಕ್ಕಾಗುತ್ತಾ? ನಮ್ಮ ಜಾತಿಲೂ ಬಿಟ್ಟು ಹೋಗಿದ್ದೀರಿ ಹಾಗಂತ ಇದು ಸರಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಅಂತ ಬಂದು ಈಗ ನಾನು ಮಧ್ಯಾಹ್ನ ಕೆಲವು ಅಪ್ಡೇಟ್ಸನ್ನು ಗಮನಿಸ್ತಾ ಇದ್ದೆ. ಸುಮಾರು 7 ಲಕ್ಷ ಜನ, ಕೆಲವರು ಅವ್ರ ಜಾತಿ ಹೆಸರು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಇನ್ನು ಕೆಲವರು ನಮ್ಮ ಜಾತಿ ಯಾವುದು ನನಗೆ ಗೊತ್ತಿಲ್ಲ ಅಂತ ಕೆಲವರು ಆನ್ಸರ್ ಮಾಡಿದ್ದಾರಂತೆ, ನನ್ನ ಜಾತಿನ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರಂತೆ, ಇನ್ನು ಕೆಲವರು ನಾನೊಬ್ಬ ಮನುಷ್ಯ ಜಾತಿ ಅಂತ ಹೇಳ್ಕೊಂಡಿದ್ದಾರಂತೆ. ಇದನ್ನೇನು ಮಾಡೋಣ ನಾವು ಅಂತ. ಅದೇ ಈಗ ಸಬ್ಸ್ಟಾನ್ಷಿಯಲ್ ಕಂಪ್ಲೇಂಟ್ಸ್ ಆಗಿರ್ಬೇಕು. ನೀವು ಬಹುಮಟ್ಟಿಗೆ ಯಾವ್ದೋ ಒಂದು ಮನೆ 2 ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಪಕ್ಕಕ್ಕಿಡ್ಬೋದು. ಆದ್ರೆ ಬಹಳಷ್ಟು ಮನೆಗಳಲ್ಲಿ ಇದನ್ನ ಮಾಹಿತಿ ಆಧಾರ ಮಾಡದಲ್ಲೇ ಇರೋದ್ರಿಂದ, ಆಮೇಲೆ ನೀವ್ ಹೇಳ್ದಂಗೆ ಕೆಲವರು ನನ್ನ ಜಾತಿ ಯಾವ್ದು ಅಂತಾನೆ ಗುರುತಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ಯಾವ ಆಧಾರದ ಮೇಲೆ ಗಣತಿ ಮಾಡೋದು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಇದರಲ್ಲಿ ಉಪಪಂಗಡಗಳ ಆಧಾರದ ಮೇಲೆ ಗಣತಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅದೊಂದು ಪ್ರಶ್ನೆ. ಮೂರನೇದು, ಇವರು ಧರ್ಮಾಧಾರಿತವಾಗಿ ಹೇಗೆ ಗಣತಿ ಮಾಡಿದ್ರು? ಇದು ಜಾತಿಗಳನ್ನ ಅಷ್ಟನ್ನೇ ಗಣತಿ ಮಾಡ್ಬೇಕು. ಈಗ ಮುಸಲ್ಮಾನರು ಎಷ್ಟು, ಕ್ರಿಶ್ಚಿಯನ್ಸ್ ಎಷ್ಟು, ಅದನ್ನ ಆ ಗಣತಿ ತಗೊಳ್ಳೋ ಅವಶ್ಯಕತೆ ಏನಿತ್ತೀಗ? ಅಲ್ಪಸಂಖ್ಯಾತ ಬೇರೆ ಒಂದು ಮಾಹಿತಿ, ಬೇರೆ ಒಂದು ಅನುಕೂಲತೆಗಳಲ್ಲಿ ಸಂವಿಧಾನದಲ್ಲೇ ಕಲ್ಪಿಸಿದೆ. ಹಾಗಾಗಿ ಜಾತಿಗಳನ್ನ ನೋಡ್ಬೇಕಾದ್ರೆ ಹಾಗಾದ್ರೆ ಮುಸಲ್ಮಾನರಲ್ಲಿ ಶಿಯಾಗಳು, ಸುನ್ನಿಗಳು, ಅಹಮದಿಯಗಳು, ವಹಾಬಿಗಳು, ಈ ರೀತಿಯಾದಂತ ಅವರಲ್ಲೂ ಬೇರೆ ಬೇರೆ ಗುಂಪುಗಳಿದೆ. ಇದು ಯಾವ ಆಧಾರದ ಮೇಲೆ ಮುಸ್ಲಿಮರು ಮಾತ್ರ ಒಂದೇ ಒಂದು ಗುಂಪನ್ನಾಗಿ ಮಾಡಿ ಹಿಂದೂಗಳದ್ದೆಲ್ಲ ಭಿನ್ನ ಭಿನ್ನ ಗುಂಪುಗಳನ್ನ ಮಾಡಿ ಎಲ್ಲರ ಸಂಖ್ಯೆಯು ಕಮ್ಮಿ ಆಗತಕ್ಕಂತ ಮಾಡದಂತ ಗಣತಿ ಅಂತ ಹೇಳಿ ನನಗಂತ. ಅಶೋಕ್ ಸರ್, ಈಗ ಒಂದು ಮಾಧ್ಯಮ ಪ್ರಕಟಣೆ ಇದೆ ಸಿದ್ದರಾಮಯ್ಯ ಅವ್ರದ್ದು, CM ಅವ್ರದ್ದು. ಒಂದು ಮಾತು ಹೇಳ್ತಾರಲ್ಲಿ, ಅವ್ರದ್ದು ಹೀಗಿದೆ ಆ ಒಂದು ಮಾಧ್ಯಮ ಪ್ರಕಟಣೆ: ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಬಾರದು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಎನ್ನುವ ಹಸಿ ಸುಳ್ಳನ್ನು ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ಹೇಳಿರುವುದು ಅತ್ಯಂತ ವಿಷಾದನೀಯವಾದುದು. ಮತೀಯ ದ್ವೇಷ ಹುಟ್ಟಿಸಬೇಕೆಂಬ ಏಕೈಕ ದುರುದ್ದೇಶದಿಂದ ಈ ರೀತಿಯ ಸುಳ್ಳುಗಳನ್ನು ಹೇಳುವ ಮಟ್ಟಕ್ಕೆ ದೇಶದ ಪ್ರಧಾನಿ ಇಳಿಯಬಾರದಾಗಿತ್ತು. ಸಿದ್ದರಾಮಯ್ಯ ಅವರ ಮಾಧ್ಯಮ ಪ್ರಕಟಣೆ ಸರ್ ಇದು. ಅಂದ್ರೆ ಈಗ ಅಂಬೇಡ್ಕರ್ ಹೇಳಿದಾರೋ ಬಿಟ್ಟರು ನಾವು ಸಂವಿಧಾನದಲ್ಲಿ ನೋಡ್ಬೇಕಲ್ಲ. ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಆಗಿರೋರು ಮತ್ತೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ ಮೀಸಲಾತಿ ಮಾಡ್ಬೇಕು. ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ, ಯಾರು ಅವರ ಜಾತಿ ಅನ್ನೋದು ಒಂದು ಅಂಶ ಮೀಸಲಾತಿ ಕೊಡೋದಕ್ಕೆ ಹಿಂದುಳಿದಿದ್ದಾರೆ ಅನ್ನೋದಕ್ಕೆ ಕೇವಲ ಒಂದು ಕ್ರೈಟೀರಿಯಾ ಅಷ್ಟೇ, ಅದೊಂದೇ ಅಂತಿಮವಾದ್ದಲ್ಲ. ಹಾಗಾದ್ರೆ ಜಾತಿ ಗಣಿತ ಮಾಡ್ಬೇಕಾದ್ರೆ ಲಿಂಗಾಯತರು, ಒಕ್ಕಲಿಗರಲ್ಲಿ ಅವರ ಒಂದು ಸ್ಥಿತಿಗತಿಗಳೇನು ಅಂತ ಸರ್ವೆ ಏನ್ ಮಾಡಿಲ್ಲ. ನೀವು ಇಡೀ ಜಾತಿಯನ್ನೇ ಒಟ್ಟಾಗಿ ತೆಗೆದುಕೊಂಡು ಮೀಸಲಾತಿ ಬೇಕು ಅಂತ ಹೇಳೋದಕ್ಕಾಗತ್ತಾ ಅನ್ನೋದು ಮೊದಲನೇದು. ಎರಡನೇದು, ಈ ಧರ್ಮಾಧಾರಿತದಲ್ಲಿ ನಿಮಗೆ ಮೀಸಲಾತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮದಲ್ಲಿ ಆಧಾರದ ಮೇಲೆ ಅವ್ರು ಬೇರೆ ಬೇರೆ ಪ್ರಾವಿಷನ್ ಇದೆ ಸಂವಿಧಾನದಲ್ಲಿ. ಅವರಿಗೆ ಬೇರೆ ಅಲ್ಪಸಂಖ್ಯಾತಗಳು ಶಿಕ್ಷಣ ಸಂಸ್ಥೆಗಳನ್ನ ಮಾಡಬಹುದು. ಆ ರೀತಿ ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟಿಗಳಿಗೆ ಬೇರೆ ಬೇರೆ ಒಂದು ಅವಕಾಶಗಳಿದೆ. ಆದ್ರೆ ಇದರಲ್ಲಿ ಮಾತ್ರ ಯಾರು ಹಿಂದುಳಿದವರು, ಯಾರು ನಮ್ಮ ಧರ್ಮದಲ್ಲಿ ಅಸ್ಪೃಶ್ಯರು, ಅವರನ್ನ ತುಳಿತಕ್ಕೆ ಒಳಗಾದವರು, ಅಂಥವ್ರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಇವರೆಲ್ಲ ಏನು ಮುಸಲ್ಮಾನರ ಜಾತಿ ಪದ್ಧತಿ ಇಲ್ಲ, ಆ ರೀತಿ ಅಸ್ಪೃಶ್ಯರು ಅಂತ ತುಳಿಯೋ ಪ್ರಶ್ನೆನೂ ಇಲ್ಲ. ಆದ ಕಾರಣ ಧರ್ಮಾಧಾರಿತವಾಗಿ ಇವರು ಜಾತಿ ಗಣತಿ ಅಂತ ಹೇಳಿದ್ರೆ ಮುಸಲ್ಮಾನರು ಒಂದು ಜಾತಿ ಅಲ್ವಲ್ಲ. ಆ ದೃಷ್ಟಿಯಲ್ಲಿ ಇದು ಸೂಕ್ತವಾದಂತ ಜಾತಿ ಗಣತಿ ಅಲ್ಲ. ಇದರ ಆಧಾರದ ಮೇಲೆ ಮುಂದುವರೆದ್ರೆ ಅನೇಕ ಸಮುದಾಯಗಳಿಗೆ ಅಸಮಾಧಾನ ಆಗುತ್ತೆ, ಸಣ್ಣ ಸಣ್ಣ ಸಮುದಾಯಗಳಿಗೆ ಅನ್ಯಾಯವೂ ಆಗುತ್ತೆ. ಫೈನ್ ಸರ್, ಫೈನ್. ನಾನು ಚಿಕ್ಕರಂಗೇಗೌಡರನ್ನ ಮಾತಾಡಿಸ್ತೀನಿ. ಚಿಕ್ಕರಂಗೇಗೌಡರ, ಈಗ ನಿಮ್ಮ ಪ್ರಕಾರ ಒಕ್ಕಲಿಗ ಸಮುದಾಯದವ್ರು ಎಷ್ಟು ಜನ ಇರಬಹುದು ನಮ್ಮ ಸ್ಟೇಟಲ್ಲಿ? ಅಂದಾಜಿಗೆ ಹೇಳಿ, ನಾನೇನು ಸರ್ವೆ ಮಾಡಿಬಿಟ್ಟು ಹೇಳಿ ಅಂತ ಕೇಳಲ್ಲ. ನಿಮ್ಗೆ ಅಂದಾಜು ಎಷ್ಟು ಜನ ಇರಬಹುದು ಸರ್? ಈಗ ಮೊದಲೆಲ್ಲ 2ನೇ ಸ್ಥಾನದಲ್ಲಿ ಇದ್ರಿ ಅಂತ ಅಲ್ಲ, ಅದು 2ನೇ ಸ್ಥಾನ ಅಂತ ಹೇಳ್ತಾರೆ. ಈಗ 54 ಜನ ಒಂದು ಆಧಾರ ಕೊಟ್ಬಿಡ್ತೀನಿ ನಿಮಗೆ. 54 ಜನ ಹತ್ತತ್ರ ಒಕ್ಕಲಿಗರು MLAಗಳಿದ್ದಾರೆ. ಈ ಪತ್ರಿಕೆಗಳಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿವಾರು ಕೊಟ್ಟಿದ್ರು. ಅದರ ಅಂಕಿ ಸಂಖ್ಯೆಯನ್ನು ನಾವು ತಗೊಂಡ್ರೆ ಕನಿಷ್ಠ ಪಕ್ಷ ಒಂದೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 1 ಲಕ್ಷ ಜನ ಒಕ್ಕಲಿಗರು ಸಿಗ್ತಾರೆ. 54 ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ರೆ 54 ಲಕ್ಷ ಜನ ಅಲ್ಲಿ ನಿಮಗೆ ಮತದಾರರು ಸಿಗ್ತಾರೆ. ಮತದಾರರು ಪೂರ್ತಿ ಜನಸಂಖ್ಯೆ ಅಲ್ಲ, ಮತದಾರರೇ ನಿಮಗೆ ಅಧಿಕೃತವಾಗಿ ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಂಡಿರೋ ಪ್ರಕಾರ ತಗೊಂಡ್ರೆ ಆ 54 ಲಕ್ಷ ಜನ ಮತದಾರರ ಮನೆಯಲ್ಲಿರುವಂಥ ಮಕ್ಕಳ ಸಂಖ್ಯೆನ ನೀವು ಸೇರಿಸ್ಕೊಂಡ್ರೆ, ಆಮೇಲೆ ಎಷ್ಟೋ ಜನ ಮತದಾರರ ಪಟ್ಟಿಯಲ್ಲಿ ಇಲ್ಲದೇ ಇರೋರ ಸಂಖ್ಯೆ ಎಲ್ಲ ಸೇರಿಸ್ಕೊಂಡ್ರೆ ಹತ್ತತ್ರ ಇದು 90 ಲಕ್ಷಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ಒಂದು. ಇನ್ನೊಂದು,
ರಾಜ್ಯ ಒಕ್ಕಲಿಗರ ಸಂಘದ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಅಲ್ಲಿರುವಂಥ ಸದಸ್ಯತ್ವವನ್ನು ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಒಂದು ಮಹಾಲಕ್ಷ್ಮಿ ಲೇಔಟ್ದು ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, ಇಡೀ ರಾಜ್ಯದ ಒಕ್ಕಲಿಗರ ಸಂಘದ ಅತ್ಯಂತ ಹೆಚ್ಚು ಮತದಾರರಿರೋದು ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತಾರೆ. ಓಕೆ. ಅಲ್ಲಿನ ಒಕ್ಕಲಿಗರ ಸಂಘದ ಮತದಾರರ ಪಟ್ಟಿಯನ್ನು ಕೂಡ ತಯಾರು ಮಾಡಿರೋದು ರಾಜ್ಯ ಸರ್ಕಾರದ ಒಂದು ಇಲಾಖೆ, ಸಹಕಾರಿ ಇಲಾಖೆಯವರ ಆದೇಶದ ಮೇರೆಗೆ ಅದು ತಯಾರಾಗಿರುತ್ತೆ. ಓಕೆ. ಅಲ್ಲಿ 80,000 ಜನ ಒಕ್ಕಲಿಗರಿದ್ದಾರೆ ಅಂತೇಳಿ ಮತದಾರರ ಪಟ್ಟಿಯೇ ಹೇಳುತ್ತೆ. ಓಕೆ. ಆಮೇಲೆ ಮನೆಯವರೆಲ್ಲ ಸದಸ್ಯರಾಗಿರಲ್ಲ. ಓಕೆ, ಕರೆಕ್ಟ್. ಸೊ ಈ ಅರ್ಥದಲ್ಲಿ ತೊಗೊಂಡ್ರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಮೆಜಾರಿಟಿ ಒಕ್ಕಲಿಗರು ಇವತ್ತಿಗೂ ಇದ್ದಾರೆ. ಓಕೆ. ಈ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಮಾಡಿದ್ರಲ್ಲ, ಮಹಾಲಕ್ಷ್ಮಿ ಲೇಔಟಲ್ಲಿ ತುಂಬ ಕಡೆ ಬಂದೇ ಇಲ್ಲ. ಓಕೆ. ಸರಿ, ನೀವು ಜಾಸ್ತಿ ಇದ್ದು ಬಿಟ್ರಿ ಚಿಕ್ಕರಂಗೇಗೌಡ್ರೆ, ಜಾಸ್ತಿ ಇದ್ದು ಬಿಟ್ರಿ, 90 ಲಕ್ಷ ಇದ್ದಿರೋ 1 ಕೋಟಿನೇ ಇದ್ದು ಬಿಟ್ರು, ಏನೀಗ ಅದಕ್ಕೆ? ಈಗ ಜಾಸ್ತಿ ಇದ್ರೂ ಕಿರೀಟ ಬರಲ್ಲ, ಕಡಿಮೆ ಇದ್ರೂ ಕಿರೀಟ ಹೋಗಲ್ಲ. ಆದ್ರೆ ಕಮ್ಮಿ ತೋರಿಸ್ಬಿಟ್ಟು ಎಲ್ಲ ಜಾತಿ ನಿಮ್ಮೊಬ್ಬರಿಗೆ ಕೇಳ, ಬೇರೆಯವರು ಇನ್ಯಾರಿಗೋ ಒಳ್ಳೇದ್ ಮಾಡಕ್ ಹೋಗಿ ಇವ್ರನ್ನ ಯಾಕೆ ನೀವು ಡಿವೈಡ್ ಮಾಡ್ತೀರಾ? ಅದು ಮೂಲಭೂತ ಪ್ರಶ್ನೆ. ಡಿವೈಡ್ ಆಗಿದೆ ಅಂತ ಹೇಳೋದು, ಡಿವೈಡ್ ಮಾಡೋದು. ಓಕೆ. ಆಮೇಲೆ ಉಪಪಂಗಡಗಳು, ಆಮೇಲೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಓಕೆ. ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಅಂತ ಏನಿದೆಯೋ ಅಲ್ಲಿರುವಂಥ ಪಟ್ಟಿ ಮಾಡಿದಾರಲ್ಲ, ಆ ಜಾತಿ ಪಟ್ಟಿಗಳು ಅವ್ಯಾವೂ ಕೂಡ ಶಾಸ್ತ್ರೀಯವಾಗಿ ಅಧ್ಯಯನ ಆಗಿರುವಂಥ ಪಟ್ಟಿಗಳಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಸರಿಯಾಗಿ ನಡೆದಿರುವಂಥದ್ದಲ್ಲ. ಓಕೆ. ಯಾರು ಬೇಕಾದ್ರೂ ಹೋಗಿ ನಾನು ಒಂದು 2-3 ಅವರ ಹಿಯರಿಂಗಲ್ಲಿ ಭಾಗವಹಿಸಿದ್ದೀನಿ. ಯಾರು ಬೇಕಾದ್ರೂ ಹೋಗಿ ನಾನು ಈ ಜಾತಿ ಸೇರಿಸ್ಕೊಂಡಿದ್ರೆ ಸೇರಿಸ್ಕೊಂಡ್ಬಿಡ್ತಾರೆ, ಅದಕ್ಕೂ ನಂಬರ್ ಕೊಡ್ತಾರೆ. ಓಕೆ. ಅದನ್ನು ಕ್ರಾಸ್ ಚೆಕ್ ಮಾಡೋ ವ್ಯವಸ್ಥೆನೇ ಇಲ್ಲ. ಆಮೇಲೆ ಇದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಮಠದ ಸ್ವಾಮೀಜಿಗಳು ಒಂದು ಪತ್ರ ಕೊಡ್ತಾರೆ. ಚಿಕ್ಕರಂಗೇಗೌಡರಿಗೆ ಇನ್ಚಾರ್ಜ್ ಮಾಡ್ಬಿಟ್ಟಿದ್ರೆ ಏನು ಮಾಡ್ಬಿಡ್ತಿದ್ರಿ? ಯಾರಿಗೆ? ಈಗ ಒಂದು ಜಾತಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ತಹಸೀಲ್ದಾರ್ ಕಚೇರಿ 1.25 ಕೋಟಿ ಮನೆ ಸ್ವಾಮಿ, ತಹಸೀಲ್ದಾರ್ 1.25 ಕೋಟಿ ಮನೆ ರಾಜ್ಯದಲ್ಲಿ ಅಲ್ಲಲ್ಲ. ಈಗ ಅಲ್ಲ, ವಿಷಯಾಂತರ ಆಗೋದು ಬೇಡ. ನಾನಿಲ್ಲಿ ಹೇಳ್ತಾ ಇರೋದು, ಜಾತಿಯನ್ನ ಸರ್ಟಿಫೈ ಮಾಡೋದು ಯಾರು? ಓಕೆ. ಮಠದ ಸ್ವಾಮೀಜಿಗಳ ಇಲ್ಲ ಇವರ ತಹಸೀಲ್ದಾರ್, ಸರ್ಕಾರದ ಅಧಿಕಾರಿಗಳು ಇದು ಮಾಡಬೇಕು. ಇಲ್ಲೇನಾಗಿದೆ, ಅವ್ನು ಹೇಳಿದ್ದನ್ನು ನಾವು ಬರ್ಕೊಂಡಿದೀವಿ ಅಂತ ಬರ್ಕೊಂಡಿದ್ದಾರೆ. ಈ ಬರ್ಕೊಂಡಿರೋದ್ರಲ್ಲಿ ಒಂದು ನನಗೆ ಆಶ್ಚರ್ಯ ಆಗಿದ್ದು ಅಂತ, ಗೌಡ ಅಂದ್ಬಿಟ್ಟು ಎಷ್ಟೋ ಒಂದು 80,000 1 ಲಕ್ಷ ಏನೋ ತೋರಿಸಿದ್ದಾರೆ. ಗೌಡ ಅನ್ನೋ ಜಾತಿ ಇರಕ್ಕೆ ಸಾಧ್ಯನೇ ಇಲ್ಲ, ಹೇಳ್ತೀನಿ ಕೇಳಿ. ಓಕೆ. ಗೌಡ ಅನ್ನೋದು ಒಕ್ಕಲಿಗರಲ್ಲೂ ಇಟ್ಕೊಂತಾರೆ, ಲಿಂಗಾಯತರಲ್ಲೂ ಇಟ್ಕೊಂತಾರೆ, ಕುರುಬರಲ್ಲಿ, ಈಡಿಗರಲ್ಲಿ, ಗಾಣಿಗರಲ್ಲಿ, ಗಾಣಿಗರಲ್ಲ ಕ್ಷಮಿಸಿ, ಗೊಲ್ಲರಲ್ಲಿ, ತಿಗಳರಲ್ಲಿ ಎಲ್ಲರೂ ಇಟ್ಕೊಂತಾರೆ. ಇನ್ನೂ ಒಂದು ಹೆಜ್ಜೆ ನೀವು ಬಂದ್ಬಿಟ್ರೆ, ಚಾಮರಾಜನಗರ ಯಳಂದೂರು ಅಂತ ಇದೆ, ಅಲ್ಲಿ ಮುಸಲ್ಮಾನರನ್ನ ಯಾರನ್ನ ಕೇಳ್ಬಿಟ್ರೆ ಏನಾದ್ರೂ ಒಂದು ನಿಮ್ಮ ಅಭಿಪ್ರಾಯ ಹೇಳಿ ಅಂದ್ರೆ, ಇಲ್ಲ ನಮ್ಮ ಗೌಡ್ಗಳು ಕೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತಾರೆ. ಇವ್ರು ಯಾಕೆ ಮುಸಲ್ಮಾನರು ಗೌಡ್ಗಳನ್ನ ಕೇಳ್ತಾರೆ ಅಂದ್ರೆ, ಅವರ ಲೀಡರ್ಗಳಿಗೆ ಅವರು ಗೌಡ್ರು ಅಂತಲೇ ಕರೆಯೋದು, ನಾಯಕ ಅಂತ. ಈ ನಾಯಕ, ಗಾವುಂಡ ಅಂದ್ರೆ ಗ್ರಾಮದ ಮುಖಂಡ, ಈ ರೀತಿ ಅದು ಪದನಿಮಿತ್ತ ಹೆಸರೇ ವಿನ ಅದು ಜಾತಿ ಅಲ್ಲ. ಈಗ ಅಲ್ಲೇನಾಗಿದೆ, ಗೌಡ ಅಂತ ತೋರಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಜಾತಿ? ಅವ್ರನ್ನ ನೀವು ಸಾಮಾಜಿಕವಾಗಿ ಯಾವ ಇದಕ್ಕೆ ಸೇರಿಸ್ತೀರ? ನೀವು ಒಕ್ಕಲಿಗ ಅಂತ ಹೇಳ್ಬೇಕಾಗಿತ್ತು ಅಂತ ಅಲ್ಲ. ಈಗ ನೀವು ಗೌಡ ಅಂತ ಹೇಳಿದ್ರೆ ಅದೊಂದು ಜಾತಿ ಅಲ್ಲ, ಎಲ್ಲ ಸರ್ಟಿಫೈ ಮಾಡ್ಬೇಕು, ಅದಕ್ಕೆ ಡೆಫಿನೇಷನ್ ಕೊಡಬೇಕು. ಆ ಥರದ್ದು ತುಂಬಾ ತಪ್ಪುಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಆಮೇಲೆ ಉಪಪಂಗಡಗಳ ಬಗ್ಗೆ ಇನ್ನೊಂದು ಶಾಕಿಂಗು, ನಾನು ಇದು ನೋಡಿದಾಗ ಹೇಳಿದ್ದು, 3,000 ಚಿಲ್ಲರೆ ತೋರಿಸಿದ್ದಾರೆ, ಯಾವುದು ಮರ್ಸುಗಳು ಅಂತ ಹೇಳಿ. ನೆನ್ನೆನೂ ಕೂಡ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ. ಕರ್ನಾಟಕ ರಾಜ್ಯದಲ್ಲಿ 3,000 ಮರ್ಸುಗಳು ಅಂತ ಹೇಳಿದ್ರೆ ನಿಜವಾಗಿ ಇದು ಒಂಥರ ನಗಬೇಕು, ಅಳಬೇಕು. ಇದು ಹೆಂಗೆ? ಅದನ್ನು ಇನ್ನೊಬ್ರು ಯಾರೋ ನನ್ನ ಸ್ನೇಹಿತರು ಹೇಳಿದ್ರೆ, ಇಲ್ಲ ಅವ್ರು ಯಾರೋ ಬರ್ಸ್ಕೊಂಡಿಲ್ಲ, ಅವರು ಒಕ್ಕಲಿಗ ಅಂತ ಬರ್ಸ್ಕೊಂಡಿದ್ದಾರೆ. ಆಯ್ತು, ಅವ್ರು ಏನು ಹೇಳ್ತಾರೆ ಅದನ್ನು ಬರ್ಕೊಂಡ್ಬಿಡ್ತೀರಾ? ಈಗ ನಾನು SC ಅಂತ ಬರ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಬರ್ಸ್ಕೊಂಡ್ಬಿಡ್ತೀರಾ? ಹಂಗೆ ಬಿಟ್ಬಿಟ್ರೆ ಎಲ್ಲರೂ ಸೌಲಭ್ಯದ ಕಡೆ ಹೊಟ್ಟೋಗ್ತಾರೆ. ಕರೆಕ್ಟ್. ಸೊ ನೀವು ಜಾತಿ ಅಂದರೆ ನಿರ್ದಿಷ್ಟವಾಗಿ ಅದಕ್ಕೊಂದು ಮಾನದಂಡ ಅಂತ ಫಿಕ್ಸ್ ಮಾಡಿಬಿಟ್ಟು ಆ ಥರ ಇದ್ರೆ ಮಾತ್ರ ಆ ಜಾತಿಯನ್ನು ಸರ್ಟಿಫೈ ಮಾಡ್ತೀವಿ. ಈಗ ಕೆಲವರು ನಾವು ಯಾವುದೇ ಜಾತಿ ಇಲ್ಲ ಅಂತ ಹೇಳ್ತಾರೆ. ಎಸ್, ಅವ್ರದ್ದು ಒಂದು ಜಾತಿ ರಹಿತ ವರ್ಗ ಅಂತ, ಇದನ್ನು ನಮ್ಮ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರು ಹೇಳಿದರು. ಆ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ಅವ್ರಿಗೊಂದು 5% ರಿಸರ್ವೇಷನ್ ಕೊಡಿ ಅಂತ. ಅದೇನು ತಪ್ಪೇನಿಲ್ಲ, ಅದು ಎಲ್ಲ ಜಾತಿಯನ್ನು ಬಿಟ್ಟು ಜಾತ್ಯತೀತ ಸಮಾಜ ಕಟ್ಟೋ ನಿಟ್ಟಿನಲ್ಲಿ ಅದು ಓಕೆ. ಇಲ್ಲಿ ಜಾತಿಯನ್ನು ಮೊದಲು ನೀವು ಸರ್ಟಿಫೈ ಮಾಡಿ. ಉಪಪಂಗಡಗಳಿದ್ರೆ ಉಪಪಂಗಡ, ಇಲ್ಲ ಅಂದ್ರೆ ಉಪಪಂಗಡ ಇಲ್ಲ, ಒಕ್ಕಲಿಗರೆಲ್ಲ ಒಂದೇ, ಲಿಂಗಾಯತರೆಲ್ಲ ಒಂದೇ, ಏನೋ ಒಂದು ಕೊಡ್ಬೇಕು ಮಾನದಂಡ. ಏನು ಇಲ್ದೇನೆ ಅವ್ರು ಕೊಟ್ಟಿದ್ದೆಲ್ಲ ಎತ್ತೀತು, ಕೊಟ್ಟಿಗೆ ಕಟ್ಟು ಅವ್ರು ಹೇಳಿದ್ರು ನಾವು ಬರ್ಕೊಂಡ್ವಿ. ಚರ್ಚೆ